ಐಡಿಯಾ ವಿಡಿಯೋ ಅಂಗನವಾಡಿ ಮತ್ತು ನರ್ಸರಿ ಮಕ್ಕಳ ತಾಯಂದಿರಿಗೆ. ನಮಸ್ಕಾರ. ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ವಾರದ ಐಡಿಯಾ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ. ಬನ್ನಿ ಇಂದಿನ ಸಭೆಯನ್ನು ಪ್ರಾರಂಭಿಸೋಣ. ಕಳೆದ ವಾರದ ಚಟುವಟಿಕೆ ಮತ್ತು ವಯಸ್ಸಿಗೆ ಅನುಗುಣವಾಗಿ ನೀಡಿದ್ದ ಅಭ್ಯಾಸ ಹಾಳೆ ಮತ್ತು ಮನೆ ಮಾಡುವುದು, ಈ ವಿಡಿಯೋ ಬಗ್ಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ. ಈಗ ನೀವು ತಂದಿರುವ ಅಭ್ಯಾಸ ಹಾಳೆಯನ್ನು ಕೈಯಲ್ಲಿ ಹಿಡಿದು ಫೋಟೋ ತೆಗೆದು ಪ್ರಥಮ ಪ್ರತಿನಿಧಿಗೆ ಕಳುಹಿಸೋಣ. ಅಲ್ಲಿಯವರೆಗೆ ವಿಡಿಯೋ ಇಲ್ಲಿ ಪಾಸ್ ಮಾಡೋಣ. ಬನ್ನಿ ಮುಂದಿನ ಚಟುವಟಿಕೆಯನ್ನು ಮಾಡೋಣ. ಇದರ ಹೆಸರು ಮಾಡಿ ನೋಡೋಣ. ಎಲ್ಲಾ ತಾಯಂದಿರು ವೃತ್ತದಲ್ಲಿ ಕುಳಿತುಕೊಳ್ಳಿ. ಲೀಡರ್ ತಾಯಿ ಕನ್ನಡಕ, ಬಿಂದಿ, ಈರುಳ್ಳಿ ಇತ್ಯಾದಿ ವಸ್ತುಗಳನ್ನು ಚೀಲದಲ್ಲಿ ಇಡಬೇಕು. ಈಗ ಲೀಡರ್ ತಾಯಿ ತಟ್ಟೆ ತಟ್ಟಲು ಪ್ರಾರಂಭಿಸಿ. ಎಲ್ಲಾ ತಾಯಂದಿರು ಚೀಲವನ್ನು ಒಬ್ಬರಿಂದ ಮತ್ತೊಬ್ಬರಿಗೆ ನೀಡುತ್ತಾ ಹೋಗಬೇಕು. ತಟ್ಟೆ ತಟ್ಟುವುದನ್ನು ನಿಲ್ಲಿಸಿದಾಗ ಯಾವ ತಾಯಿಯ ಹತ್ತಿರ ಚೀಲ ಇರುತ್ತದೆಯೋ ಆ ತಾಯಿ ಚೀಲದಿಂದ ಒಂದು ವಸ್ತುವನ್ನು ಹೊರತೆಗೆದು ಆ ವಸ್ತುವಿನ ಬಗ್ಗೆ ಒಂದು ವಾಕ್ಯವನ್ನು ಹೇಳಬೇಕು. ಹೀಗೆಯೇ ಪ್ರತಿಯೊಬ್ಬ ತಾಯಿಗೂ ವಸ್ತುವಿನ ಬಗ್ಗೆ ಒಂದೊಂದು ವಾಕ್ಯವನ್ನು ಹೇಳಲು ಪ್ರೋತ್ಸಾಹಿಸಿ. ಈ ಚಟುವಟಿಕೆ ಆಗೋವರೆಗೆ ವಿಡಿಯೋ ಇಲ್ಲಿ ಪಾಸ್ ಮಾಡೋಣ. ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ. ಇದರ ಹೆಸರು ಏನಾದರೂ ಹೊಸದನ್ನು ಕಲಿಯೋಣ. ಮಕ್ಕಳಲ್ಲಿ ಬೌದ್ಧಿಕ ಸಾಮರ್ಥ್ಯದ ಬೆಳವಣಿಗೆಗೆ ವಿನ್ಯಾಸ ಅಥವಾ ಮಾದರಿಯ ಚಟುವಟಿಕೆಗಳನ್ನು ಕಲಿಸುವುದು ಬಹಳ ಮುಖ್ಯ. ಬನ್ನಿ ಈ ವಿಡಿಯೋದ ಮೂಲಕ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನೋಡಿ, ಇದು ಸುಂದರವಾದ ಹೊಳೆಯುವ ನಕ್ಷತ್ರ. ಮತ್ತೆ ಇದು ಒಂದು ತ್ರಿಭುಜ, ನಂತರ ಒಂದು ನಕ್ಷತ್ರ, ಮತ್ತೆ ಒಂದು ತ್ರಿಭುಜ, ಮತ್ತೆ ಒಂದು ನಕ್ಷತ್ರ. ಹಾಗಾದರೆ ಮುಂದೆ ಏನು ಬರುತ್ತದೆ ಎಂದು ಈಗ ಹೇಳಿ. ನೋಡಿ, ನಕ್ಷತ್ರದ ನಂತರ ಏನಿದೆ ಎಂದು. ತ್ರಿಭುಜ, ತ್ರಿಭುಜದ ನಂತರ ನಕ್ಷತ್ರ. ಆದ್ದರಿಂದ ಇಲ್ಲಿ ತ್ರಿಭುಜ ನಕ್ಷತ್ರದ ನಂತರ ಬರುತ್ತದೆ. ಸರಿಯಾದ ಉತ್ತರ. ಈಗ ಮುಂದಿನ ಒಗಟು ನೋಡೋಣ. ಮುಂದಿನ ಒಗಟಿನಲ್ಲಿ ಏನಿದೆ? ಇಲ್ಲಿ ಒಂದು ಅರ್ಧದ ಚಂದ್ರವಿದೆ, ಅಂದರೆ ಅರ್ಧಚಂದ್ರ. ಇದರ ನಂತರ ಒಂದು ಚೌಕ, ಮತ್ತೆ ಒಂದು ಅರ್ಧಚಂದ್ರ, ಮತ್ತೆ ಒಂದು ಚೌಕ, ಮತ್ತೆ ಒಂದು ಅರ್ಧಚಂದ್ರ. ಈಗ ಮುಂದೆ ಏನು ಬರುತ್ತದೆ? ಯೋಚಿಸಿ ಯೋಚಿಸಿ. ನೋಡಿ, ಚಂದ್ರನ ನಂತರ ಏನು ಬಂದಿದೆ? ಚೌಕ. ಆದ್ದರಿಂದ ಇಲ್ಲಿಯೂ ಸಹ ಅರ್ಧಚಂದ್ರನ ನಂತರ ಚೌಕ ಬರುತ್ತದೆ. ಸರಿಯಾದ ಉತ್ತರ. ನೋಡಿ, ಈಗ ಮುಂದಿನದಕ್ಕೆ ಹೋಗೋಣ. ಇಲ್ಲಿ ಇದೆ 1, 2, 3, 4, 5, ಅಂದರೆ ಇದು ಪಂಚಭುಜ. ಮತ್ತೆ ಇದು ಒಂದು ಹೃದಯದ ಆಕೃತಿ. ನಂತರ ಇದು ಸೇರಿಸಲಾಗಿದೆ, ಅಂದರೆ ಪ್ಲಸ್ ಆಕೃತಿ. ಮತ್ತೆ ಒಂದು ಪಂಚಭುಜ, ಮತ್ತೆ ಒಂದು ಹೃದಯ. ಈಗ ಏನು ಬರುತ್ತದೆ? ಯೋಚಿಸಿ. ನೋಡಿ, ಮೊದಲು ನಾವು ಇಲ್ಲಿ ಗಮನ ಹರಿಸೋಣ. ಇಲ್ಲಿ ಇದು ಪಂಚಭುಜ, ಮತ್ತೆ ಒಂದು ಹೃದಯದ ಆಕೃತಿ, ಮತ್ತೆ ಒಂದು ಪ್ಲಸ್ ಇತ್ತು. ಸರಿನಾ? ಆದ್ದರಿಂದ ಪಂಚಭುಜ ಮತ್ತು ಹೃದಯದ ಆಕೃತಿಯ ನಂತರ ಪ್ಲಸ್ ಬರುತ್ತದೆ. ಈ ವಿಡಿಯೋದಿಂದ ನೀವು ಹೇಗೆ ಪ್ರಯೋಜನ ಪಡೆಯಬಹುದು? ಎಲ್ಲಾ ತಾಯಂದಿರು ಗುಂಪಿನಲ್ಲಿ ಹೇಳಿ. ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ. ಇದರ ಹೆಸರು ಮನೆಗೆ ಹೋಗಿ ಮಕ್ಕಳಿಂದ ಮಾಡಿಸಿ. ಒಂದು ಮರದ ಚಿತ್ರವನ್ನು ಬಿಡಿಸಿ, ಮರದ ಮೇಲೆ 5 ಸೇಬುಗಳನ್ನು ಬಿಡಿಸಿ ಮತ್ತು ಚಿತ್ರದಲ್ಲಿ ಬಣ್ಣ ತುಂಬಿರಿ. ಈಗ ಮಗು ಪ್ರತಿ ಸೇಬಿನ ಮೇಲೆ ವಿಭಿನ್ನ ಅಕ್ಷರವನ್ನು ಅಂಟಿಸಬೇಕು ಮತ್ತು ಅದನ್ನು ಓದಬೇಕು. ಈಗ ಅಕ್ಷರಗಳ ಮರ ಸಿದ್ಧಗೊಂಡಿದೆ. ಕೊಟ್ಟಿರುವ ಅಭ್ಯಾಸ ಹಾಳೆಯಲ್ಲಿ ಮಕ್ಕಳ ವಯಸ್ಸಿಗೆ ಅನುಗುಣವಾಗಿ ಚಟುವಟಿಕೆಗಳನ್ನು ನೀಡಲಾಗಿದೆ. ಈ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಮಾಡಿಸಿ. ಕೊಟ್ಟಿರುವ ಚಟುವಟಿಕೆ ಮತ್ತು ಅಭ್ಯಾಸ ಹಾಳೆಯನ್ನು ಮಾಡುವುದರಲ್ಲಿ ಮಗುವಿಗೆ ಸಂತೋಷವಾಗಿದೆ ಎಂದು ನಾವು ಭಾವಿಸುತ್ತೇವೆ. ದಯವಿಟ್ಟು ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಇಂದಿನ ಸಭೆ ಇಲ್ಲಿಗೆ ಮುಕ್ತಾಯವಾಯಿತು. ಇಂತಹ ಇನ್ನಷ್ಟು ಹೊಸ ಮಾಹಿತಿ ಮತ್ತು ಚಟುವಟಿಕೆಗಳೊಂದಿಗೆ ಮುಂದಿನ ವಾರ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ. ಧನ್ಯವಾದಗಳು.